ಹಾಯ್, ನಾನು ಮಾಡ್ತಾ ಇರೋ ವಿಡಿಯೋ ಹೇರ್ ಕೇರ್, ಕೂದಲಿನ ಆರೈಕೆ. ಇದು ನೋಡಿ, ಸೀಗೆಕಾಯಿ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಕೆಲವು ಜನಕ್ಕೆ ಗೊತ್ತೇ ಇರಲ್ಲ. ಇದರಿಂದ ಏನು ಯೂಸ್ ಅಂದರೆ, ವೈಟ್ ಹೇರ್ ತುಂಬ ಬೇಗ ವೈಟ್ ಹೇರ್ ಬರುತ್ತೆ. ಎಷ್ಟು ಬೇಗ ಅಂದರೆ 25 ಏಜ್ ಆಗಿರುತ್ತೆ, ಅಷ್ಟು ಬೇಗನೆ ವೈಟ್ ಹೇರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಬರಬಾರ್ದು ಅಂತ ಅಂದರೆ ನಮ್ಗೆ ಲಾಂಗ್ ಟೈಮ್ವರೆಗೂ ಏಜ್ ಆಗದೇ ವೈಟ್ ಹೇರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವ ರೀಸನಿಗೆ ಬರುತ್ತೆ ಅಂದರೆ, ನಾವು ಯೂಸ್ ಮಾಡೋ ಶಾಂಪೂಯಿಂದ. ನಾವು ಯೂಸ್ ಮಾಡೋ ಶಾಂಪು ಇವಾಗ ಮಾರ್ಕೆಟಲ್ಲೆಲ್ಲ ಬಂದುಬಿಟ್ಟು ತುಂಬ ಶಾಂಪು ಬಂದಿದೆ. ಅದಾಗುತ್ತೆ, ಇದಾಗುತ್ತೆ, ಹೀಗಾಗ್ಬಿಡುತ್ತೆ, ಹಾಗಾಗ್ಬಿಡುತ್ತೆ, ಇದರಿಂದ ಇಷ್ಟು ಉಪಯೋಗ ಇದೆ, ಅಷ್ಟು ಉಪಯೋಗ ಏನಿಲ್ಲ. ಅದನ್ನು ನಾವು ಶಾಂಪು ಯೂಸ್ ಮಾಡೋದ್ರಿಂದ ಎಲ್ಲ ಶಾಂಪುಗಳಲ್ಲಿ ಆ್ಯಸಿಡ್ ಹಾಕಿರ್ತಾರೆ, ಜಾಸ್ತಿ ಪ್ರಮಾಣದಲ್ಲಿ ಹಾಕಿರ್ತಾರೆ. ಇನ್ನು ಕೆಲವ್ರಿಗೆ ಗೊತ್ತೇ ಇಲ್ಲ. ಶಾಂಪು ಏನು ಮಾಡ್ತಾರೆ, ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ತಾರೆ ಹೇರಿಗೆ. ಡೈರೆಕ್ಟಾಗಿ ಅಪ್ಲೈ ಮಾಡಬಾರ್ದು. ಶಾಂಪು ಒಂದು ಬೌಲಲ್ಲಿ ನೀರು ತಗೊಂಡು ಅದರಲ್ಲಿ ಶಾಂಪು ಹಾಕಿ ಅದು ಮಿಕ್ಸ್ ಮಾಡಿ ಹಚ್ಕೊಂಡು ಸ್ನಾನ ಮಾಡ್ಕೋಬೇಕು. ಇವಾಗ ಅಷ್ಟೊಂದು ಪೇಷನ್ಸು ಇಲ್ಲ, ಅಷ್ಟೊಂದು ಟೈಮು ಇಲ್ಲ ಅನ್ನೋ ಥರ ಅಷ್ಟೊಂದು ಇದು ಮಾಡಲ್ಲ. ನಾವು ಅಷ್ಟು ಫಾಸ್ಟಾಗಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಆಮೇಲೆ ನಮಗೇ ಪ್ರಾಬ್ಲಮ್ ಬರೋದು. ನಾವು ಶಾಂಪು ತೊಗೊಂಡು ಏನು ಮಾಡ್ತೀವಿ, ಸ್ನಾನ ಮಾಡಬೇಕು, ತಲೆ ಸ್ನಾನ ಮಾಡಬೇಕು ಅಂದರೆ ಹೋಗ್ಬಿಟ್ಟು ಶಾಂಪು ಹಾಕ್ಕೊಂಡು ಬೇಗ ಹಚ್ಕೊಂಡು ಸ್ನಾನ ಮಾಡಿಬಿಡ್ತೀವಿ. ಸೊ ವೈಟ್ ಹೇರ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ತುಂಬ ಕಡಿಮೆ ಏಜಿಂದಾನೇ. ಅದಕ್ಕೆ ಹೇಳಿದ್ನಲ್ವ, ನಾವು ಯೂಸ್ ಮಾಡೋ ಶಾಂಪೂಯಿಂದಾನೇ ನಮಗೆ ವೈಟ್ ಹೇರ್ ಬರೋದು ಮತ್ತು ಡ್ಯಾಂಡ್ರಫ್ ಬರೋದು. ನಾವು ಯೂಸ್ ಮಾಡೋ ಶಾಂಪೂಯಿಂದಾನೇ ನಮಗೆ ಡ್ಯಾಂಡ್ರಫ್ ಆಗೋದು. ತುಂಬ ಜನ ಹೇಳ್ತಾರೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ, ಆ ಶಾಂಪೂ ಡ್ಯಾಂಡ್ರಫ್ ಫ್ರೀ ಶಾಂಪೂ, ಈ ಥರ ಡ್ಯಾಂಡ್ರಫ್ ಇದ್ದರೆ ಈ ಶಾಂಪು ಹಚ್ಕೊಳ್ಳಿ, ಈ ಶಾಂಪೂಯಿಂದ ಡ್ಯಾಂಡ್ರಫ್ ಹೋಗ್ಬಿಡುತ್ತೆ. ಅವೆಲ್ಲ ಏನಿಲ್ಲ. ನಾವು ಹಚ್ಕೊಳ್ಳೋ ಶಾಂಪೂಯಿಂದಾನೇ ನಮಗೆ ಡ್ಯಾಂಡ್ರಫ್ ಬರೋದು. ಯಾಕಂದರೆ ಆ್ಯಸಿಡ್ ಇರುತ್ತೆ. ಆ್ಯಸಿಡ್ಡು ಸ್ಕಿನ್ನಿಗೆ ಹಚ್ಕೊಂಡ್ರೆ, ಇವಾಗ ನಾವು ಆ್ಯಸಿಡ್ ತೊಗೊಂಡು ಹಚ್ಕೊಂಡ್ರೆ ಹೇಗೆ ಎಲ್ಲ ನಮ್ಮ ಚರ್ಮ ಎಲ್ಲ ಇದಾಗ್ಬಿಡುತ್ತೆ. ಆ ಥರ ನಾವು ಯೂಸ್ ಮಾಡೋ ಶಾಂಪೂಯಿಂದಾನೇ ನಮಗೆ ಡ್ಯಾಂಡ್ರಫ್ ಬರೋದು. ಮತ್ತು ಬೋರ್ ನೀರಿರುತ್ತಲ್ವ, ಸಪ್ಪೆ ನೀರಿಂದನೂ ಮತ್ತು ಶಾಂಪೂಯಿಂದನೂ, ಬೇರೆಡಿಂದನೂ ಜಾಸ್ತಿ ಬರೋದು ಶಾಂಪೂಯಿಂದನೇ ನಾವು ಯೂಸ್ ಮಾಡೋದು. ಯಾಕಂದರೆ ಆ್ಯಸಿಡ್ ಇರುತ್ತಲ್ವ, ಅದಕ್ಕೋಸ್ಕರ. ನಮಗೆ ಡ್ಯಾಂಡ್ರಫ್ ಬರಬಾರ್ದು ಮತ್ತು ನಮ್ಮ ಕೂದಲು ಚೆನ್ನಾಗಿರಬೇಕು, ಆರೋಗ್ಯ. ನಮ್ಮ ಕೂದಲು ಯಾವಾಗಲೂ ಲೈಫ್ ಲಾಂಗು ಶೈನಿಂಗ್ ಆಗಿರುತ್ತೆ ಸೀಗೆಕಾಯಿ ಹಚ್ಕೊಳ್ಳೋದ್ರಿಂದ. ಹೇರ್ಸು ನಾವು ಶಾಂಪು ಹಚ್ಕೊಳ್ಳೋದ್ರಿಂದ ಆ್ಯಸಿಡ್ ಹಾಕಿ ತೊಳ್ದಂಗೆ ಆಗುತ್ತೆ. ಇವಾಗ ನಾವು ಫ್ಲೋರಿಗೂ ಆ್ಯಸಿಡ್ ಹಾಕಿ ತೊಳೆಯೋದಿಲ್ಲ, ಯಾಕಂದರೆ ಶೈನಿಂಗ್ ಎಲ್ಲ ಹೋಗಿಬಿಡುತ್ತೆ, ಕ್ವಾಲಿಟಿ ಎಲ್ಲ ಇದಾಗುತ್ತೆ ಅಂತ ಅಷ್ಟೊಂದು ಇದು ಮಾಡ್ತಾರೆ. ಅಷ್ಟು ನಮ್ಮ ಕೂದಲಿಗೆಲ್ಲ ಆ್ಯಸಿಡ್ ಹಾಕಿ ನಾವು ತೊಳ್ಕೊಂಡ್ರೆ ಹೇಗೆ ಹಾಕಬೇಡ. ಪ್ರತಿ ಶಾಂಪುದಲ್ಲೂ ಆ್ಯಸಿಡ್ ಇರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಲಾಂಗ್ ವಿಡಿಯೋ ಮಾಡೋಕ್ಕೋಗಲ್ಲ, ಹೇಳ್ತೀನಿ ಹೇಗೆ ಯೂಸ್ ಮಾಡೋದು ಅಂತ. ಇದು ಜಾಸ್ತಿ ಏನು ಅಮೌಂಟ್ ಇಲ್ಲ, 100 ರೂಪೀಸ್, 150 ರೂಪೀಸು, 100 ರೂಪೀಸ್, ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಈಸಿಯಾಗಿ ಮಾಲ್ಗಳಲ್ಲಿ, ಶಾಪ್ಗಳಲ್ಲಿ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಇದು ಏನು ಎಲ್ಲಿ ಸಿಗುತ್ತೋ ಆ ಥರ ಏನಿಲ್ಲ, ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ ನಿಮಗೆ. ಸೀಗೆಕಾಯಿ ಕೊಡಿ ಅಂದರೆ 150 ರೂಪಾಯಿ, 100 ರೂಪಾಯಿ kg ಕೊಡ್ತಾರೆ. ಒಬ್ರಿಗೆ ಬಂದುಬಿಟ್ಟು ಅರ್ಧ kg 1 ವರ್ಷಕ್ಕಾಗುತ್ತೆ. ಅರ್ಧ kg ಸೀಗೆಕಾಯಿ 1 ವರ್ಷಕ್ಕೆ. ಅವರು ವಾರದಲ್ಲಿ 3 ಸರಿ 2 ಸರಿ ತಲೆ ಸ್ನಾನ ಮಾಡಿದ್ರು, 2-3 ಸರಿ ಆರಾಮಾಗಿ 2-3 ಸರಿ ಮಾಡಿದ್ರು ಅವರಿಗೆ 1/2 kg 1 ಇಯರ್ ಬರುತ್ತೆ ಒಬ್ಬರಿಗೆ. ಹೇಗೆ ಅಂದರೆ, ಎಷ್ಟು ತೊಗೋಬೇಕು ಪ್ರಮಾಣ, ಹೆಣ್ಮಕ್ಳಿಗೆ ಬಂದುಬಿಟ್ಟು 6 ಸೀಗೆಕಾಯಿ ತೊಗೋಬೇಕು. ಹೆಣ್ಮಕ್ಳು ಸ್ನಾನ ಮಾಡೋಕ್ಕೆ 6 ಸೀಗೆಕಾಯಿ ಅಂದರೆ ಆರಾಮಾಗಿ ಆಗಿಬಿಡುತ್ತೆ ಅವರಿಗೆ 1 ಟೈಮ್ ಸ್ನಾನ ಮಾಡೋಕ್ಕೆ. ಗಂಡು ಮಕ್ಳಿಗೆ ಬಂದುಬಿಟ್ಟು 4.
4 ಇಲ್ಲಾಂದರೆ 3, 4ರಿಂದ 3, ಹೆಣ್ಮಕ್ಳಿಗೆ ಬಂದುಬಿಟ್ಟು 5ರಿಂದ 6. ಈ ಥರ ಸೀಗೆಕಾಯಿ ಇರುತ್ತಲ್ವ, ಇದು ಹೊಡಿಬೇಕು. ಹೊಡೆದು ಇದರಲ್ಲಿ ಬೀಜ ಬರುತ್ತೆ, ಸೀಡ್ಸು. ಈ ಥರ ಬೀಜ ಬರುತ್ತೆ. ಇದನ್ನು ತೆಗೆದುಬಿಡ್ಬೇಕು. ಇದರಿಂದ ಏನು ಯೂಸ್ ಇಲ್ಲ. ಅದನ್ನು ತೆಗೆದ್ಬಿಟ್ಟು ಹೀಗೆ ಇಟ್ಕೋಬೇಕು. ಈಗ ರೆಡಿ ಮಾಡಿ ಇಟ್ಕೊಂಡು ಇದಕ್ಕೆ 150 ml ನೀರು ಹಾಕಬೇಕು. ಲೇಡೀಸ್ಗಾದರೆ 150 ml, ಬಾಯ್ಸ್ಗಾದರೆ 100 ml. ಸಾಕು. 100 ml, 90 ml ಅಷ್ಟು. 100 ml ಆದರೆ ಸಾಕು ಬಾಯ್ಸ್ಗೆ. ಲೇಡೀಸ್ಗೆ ಬಂದುಬಿಟ್ಟು 150 ml. ಹೇಗೆಂದರೆ 2 ಟೈಪ್ಸ್ ಹೇಳ್ತೀನಿ ನಾನು ಯೂಸ್ ಮಾಡೋದು ಹೇಗೆ ಅಂದರೆ. ಇವಾಗ ನೀವು ಮಾರ್ನಿಂಗ್ ತಲೆ ಸ್ನಾನ ಮಾಡ್ತೀನಿ ಅಂತ ಅಂದರೆ ನೀವು ನೈಟಲ್ಲೇ ಇಷ್ಟು ತೆಗೆದುಬಿಟ್ಟು ಈ ಥರ ತೆಕ್ಕೊಂಡು ಇದರಲ್ಲಿ ನೀರು ಹಾಕ್ಕೊಂಡ್ಬಿಡ್ಬೋದು. 150 ml ನೀರು ಹಾಕಿ ನಾರ್ಮಲ್ ವಾಟ್ರು ಹಾಕಿ ನೆನೆಯೋಕ್ಕೆ ಬಿಟ್ಬಿಟ್ರೆ ನಿಮಗೆ ಮಾರ್ನಿಂಗ್ ಸ್ನಾನ ಮಾಡೋಕ್ಕೆ ರೆಡಿ ಆಗಿಬಿಡುತ್ತೆ. ಇಲ್ಲ ನಾನು ನೈಟು ಹಾಕೋದು ಮರ್ತೋಗ್ಬಿಟ್ಟೆ ಅಂತ ಅಂದರೆ ನೀವು ಮಾರ್ನಿಂಗ್ ಟೈಮಲ್ಲಿ ಈ ಥರ ಇರುತ್ತಲ್ವ, ಇದಕ್ಕೆ ಹಾಟ್ ವಾಟರ್ ಹಾಕಬೇಕು. ಹಾಟ್ ವಾಟರು 150 ml ಹಾಟ್ ವಾಟರ್ ಹಾಕಿ 10 ಮಿನಿಟ್ಸ್ ರೆಸ್ಟಿಗೆ ಬಿಡಬೇಕು. 10 ಮಿನಿಟ್ಸ್ ಬಿಟ್ಟ ಮೇಲೆ ನಿಮಗೆ ರೆಡಿ ಆಗುತ್ತೆ. ಹೇಗಂತ ತೋರಿಸ್ತೀನಿ. ಜಾಸ್ತಿ ಟೈಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ವಾಟರ್ ಹಾಕಿ ನೆನೆಯೋಕೆ ಇಟ್ಟಿದ್ದೀನಿ. ಅದನ್ನು ತೋರಿಸ್ತೀನಿ ನಿಮಗೆ ನಾನು. ಅದು ನೋಡಿ, ನಾನು ಸ್ನಾನ ಮಾಡಬೇಕಂತ ಹೇಳಿ ನೈಟಲ್ಲೇ ನೆನೆಯೋಕೆ ಹಾಕಿದ್ದೀನಿ ನಾರ್ಮಲ್ ವಾಟ್ರು. ನೋಡಿ, ಅದು ಈ ಥರ ಏನಿಲ್ಲ, 1-3 ಮಿನಿಟ್ಸ್ ಅಷ್ಟೇ. ಈ ಥರ ನಾವು ಈ ಥರ ಪ್ರೆಸ್ ಮಾಡಿದರೆ ಸೀಗೆಕಾಯಿ ತೊಗೊಂಡು ಈ ಥರ ಚೆನ್ನಾಗಿ 2 ಮಿನಿಟ್ಸ್ ಅಷ್ಟೇ ಆಗೋದು ಈ ಥರ ಪ್ರೆಸ್ ಮಾಡೋದಕ್ಕೆ. ಈ ಥರ ನೀಟಾಗಿ ಎಲ್ಲ ಸೀಗೆಕಾಯಿನ ಈ ಥರ ಪ್ರೆಸ್ ಮಾಡೋದು. ಪ್ರೆಸ್ ಮಾಡಿದರೆ ಅದರಲ್ಲಿರೋ ನಮಗೆ ಬೇಕಾಗಿರೋ ಶಾಂಪು ರೆಡಿ ಆಗಿಬಿಡುತ್ತೆ. ನ್ಯಾಚುರಲ್ ಶಾಂಪು, ನಮ್ಮ ಹೇರ್ಗೂ ಒಳ್ಳೆಯದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಡ್ಯಾಂಡ್ರಫ್ ಫ್ರೀ ಆಗುತ್ತೆ, ಕಂಟ್ರೋಲಿಗೆ ಬರುತ್ತೆ ಡ್ಯಾಂಡ್ರಫ್. ನಾವು ಶಾಂಪು ಯೂಸ್ ಮಾಡಲ್ವಲ್ಲ, ಡ್ಯಾಂಡ್ರಫ್ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಈ ಥರ ಚೆನ್ನಾಗಿ ಮಾಡಬೇಕು. ನೋಡಿ, ಈ ಥರ ರೆಡಿ ಮಾಡ್ಕೋಬೇಕು. ಈ ಥರ ಎಲ್ಲ ಈಗ ಇದು ಮಾಡಿಕೊಂಡು ಇನ್ನೊಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಕಾಣಿಸ್ತು. ಏನು ಬರಲ್ಲ, ಏನು ಜಾಸ್ತಿ ಇದಿಲ್ಲ, ನೀಟಾಗಿ ಬಂದುಬಿಡುತ್ತೆ. ನಿಮಗೇನಾದರೂ ಇನ್ನೊಂದು ಸ್ವಲ್ಪ ಇದರಲ್ಲಿ ಇದೆ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡ್ಬಿಡೋದು. ನೋಡಿ, ಇವಾಗ ನಮ್ಮ ಶಾಂಪು ರೆಡಿ ಆಯಿತು. ಸೀಗೆಕಾಯಿ ಶಾಂಪು ನ್ಯಾಚುರಲಾಗಿ, ಯಾವುದೇ ಕೆಮಿಕಲ್ ಇಲ್ಲದೆ ಇರೋದು ಶಾಂಪು. ಏನಿಲ್ಲ, ಸ್ನಾನ ಮಾಡುವಾಗ ಇದನ್ನು ತೊಗೊಂಡು ಸ್ವಲ್ಪ ಹಿಂಗೆ ಹಚ್ಕೊಂಡು ತಲೆಯೆಲ್ಲ ಹಚ್ಕೊಂಡು ಸ್ವಲ್ಪ ಹಚ್ಕೊಂಡು ಇವಾಗ ಹೆಂಗೆ ಶಾಂಪು ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ತೀರೋ ಅದೇ ಥರ ಈ ಥರನೇ ಇಷ್ಟು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಆಗೋಯ್ತು. ನಾನು ಸುಮ್ಮನೆ ಫೇಕ್ ವೀಡಿಯೋ ಮಾಡಲ್ಲ. ಇದು ನನ್ನ ಫಸ್ಟ್ ವೀಡಿಯೋನ ಆನೆಸ್ಟ್ ಆಗಿರಲಿ ಅನ್ನೋದಕ್ಕೋಸ್ಕರ ನಾನು ಯಾವುದೂ ಫೇಕ್ ಥರ ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅಂತ ಹೇಳೋಕ್ಕೆ ಹೋಗಲ್ಲ. ಇದನ್ನು ನೀವು ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಕ್ರಮೇಣವಾಗಿ ನಿಮ್ಮ ಹೇರ್ ಫಾಲ್ ಇರುತ್ತಲ್ವ ಕಂಟ್ರೋಲಿಗೆ ಬರುತ್ತೆ. ತಲೆ ಹೊಟ್ಟು ಅಂತಾರಲ್ವ, ತಲೆ ಹೊಟ್ಟು ಏನಿರುತ್ತಲ್ವ ಅದು ನಿಮಗೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಕೂದಲಿಗೂ ತುಂಬ ಒಳ್ಳೆ ಶೈನಿಂಗ್ ಬರುತ್ತೆ. ಶೈನಿಂಗ್ ಅಂದರೆ ನ್ಯಾಚುರಲ್ ಶೈನಿಂಗ್. ಇವಾಗ ಏನಿರುತ್ತೆ ನೀವು ಶಾಂಪು ಅದು ಇದು ಯೂಸ್ ಮಾಡಿದ್ರೆ ನಿಮಗೆ ಸ್ವಲ್ಪ ದಿನ ಸ್ವಲ್ಪ ಅಷ್ಟೇ, ಜಾಸ್ತಿ ಟೈಮ್ವರೆಗೂ ನಿಮಗೆ ನಿಮ್ಮ ಕೂದಲಿನ ಆರೋಗ್ಯ ಆಗಲ್ಲ. ಏನಿದ್ರು ಇನ್ಸ್ಟೆಂಟಾಗಿ ಶಾಂಪೂಯಿಂದ ಯೂಸ್ ಆಗುತ್ತೆ. ಇದಂದರೆ ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಇದನ್ನು 1-2 ಮಂತ್ಸ್ ಈ ಥರ ಯೂಸ್ ಮಾಡಿದ್ದೀನಪ್ಪ ಅಂದರೆ ನಿಮಗೆ
ಹೇರ್ ಫಾಲು ಕಡಿಮೆ ಆಗುತ್ತೆ, ಮತ್ತು ಡ್ಯಾಂಡ್ರಫ್ ಕೂಡ ಕಂಟ್ರೋಲಿಗೆ ಬರುತ್ತೆ. ನಿಮಗೆ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ. 2 ಮಂತ್ಸ್ ಯೂಸ್ ಮಾಡಿದರೆ ನಿಮ್ಗೆ ಡ್ಯಾಂಡ್ರಫ್ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಯಾಕಂದರೆ ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಇರಲ್ಲ, ನ್ಯಾಚುರಲ್ ಆಗಿ ಶಾಂಪು. ತುಂಬ ಜಾಸ್ತಿ ಟೈಮ್ ತೊಗೊಂಡಿದ್ದೀನಿ ಅನ್ನಿಸ್ತಾ ಇದೆ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ. ಖಂಡಿತ ನಾನು ಎಲ್ರಿಗೂ ಹೇಳೋದು, ಇದನ್ನು ಯೂಸ್ ಮಾಡಿ. ಶಾಂಪು ಯಾರೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಶಾಂಪುಯಿಂದ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಕೂದಲಿಗೆ. ಹೇರ್ ಫಾಲ್ ಆಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ. ಶಾಂಪುಯಿಂದ ತುಂಬ ಪ್ರಾಬ್ಲಮ್ ಬರುತ್ತೆ. ವೈಟ್ ಹೇರ್ ತುಂಬ ಬೇಗ ಆಗುತ್ತೆ. ನೀವು ಶಾಂಪು ಯೂಸ್ ಮಾಡೋದ್ರಿಂದ ವೈಟ್ ಹೇರ್ಸು ತುಂಬ ಬೇಗ 25 ಏಜ್ ಆಗ್ತಾನೆ ವೈಟ್ ಹೇರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಅಮ್ಮನಿಗೆ ಇವಾಗ 55 ಏಜ್ ಇದೆ. ಇವಾಗ ಲೈಟಾಗಿ ವೈಟ್ ಹೇರ್ ಬರ್ತಾಯಿದೆ, ಲೈಟಾಗಿ ಅಲ್ಲಿ. ಬೇರೆಯವರೆಲ್ಲ ತುಂಬ ಜನ ಕೇಳ್ತಾರೆ, ಹೇರ್ ಡೈ ಮಾಡಿದ್ದೀರಾ, ಕಲರ್ ಹಾಕಿದ್ದೀರಾ ಅಲ್ವಾ, ಬ್ಲ್ಯಾಕ್ ಕಲರ್ ಹಾಕಿದ್ದೀರಿ ಅಲ್ವಾ ಅಂತ. ಆವಾಗ ಮಾಡಿದೆ, ಈ ಬ್ಲ್ಯಾಕ್ ಕಲರು ಇಲ್ಲ ಏನಿಲ್ಲ, ನನ್ನ ಹೇರ್ ಇರೋದೇ ಹೀಗೆ ಅಂತ. ಅವಾಗ ಅಮ್ಮ ಹೇಳಿದ್ರು, ನೀವು ಹಾಕೋ ಥರ ಆ ಶಾಂಪು ಈ ಶಾಂಪು ಅದು ಹಾಕಿದರೆ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಿ. ಆ ಥರ ಏನಿಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಸೀಗೆಕಾಯಿ ಯೂಸ್ ಮಾಡ್ತಿರೋದು. ಸೀಗೆಕಾಯಿ ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡಲ್ಲ. ಸೀಗೆಕಾಯಿಂದ ಇಷ್ಟೆಲ್ಲ ನನಗೇನು ಹೇರ್ ಫಾಲ್ ಇಲ್ಲ, ಮತ್ತು ಡ್ಯಾಂಡ್ರಫ್ ಇಲ್ಲ, ವೈಟ್ ಹೇರ್ಸ್ ತುಂಬ ಕಡಿಮೆ ಇದೆ. ಇವಾಗ ಸ್ಟಾರ್ಟ್ ಆಗ್ತಿದೆ. ಹೇಳಿದ್ನಲ್ವ, ತುಂಬ ಈಸಿ ಏನೂ ಇಲ್ಲ. ನೀವು ಮಾರ್ನಿಂಗ್ ಸ್ನಾನ ಮಾಡ್ತೀನಿ ಅಂದರೆ ನೈಟಲ್ಲಿ 5-6 ಸೀಗೆಕಾಯಿ ತೊಗೊಂಡು ನಾರ್ಮಲ್ ವಾಟ್ರಲ್ಲಿ ನೆನೆ ಹಾಕಿಬಿಟ್ರೆ 150 ml 150 ml ನೀರು ತೊಗೋಬೇಕು ಅದರಲ್ಲಿ. ಇಲ್ಲ ನಾನು ರಾತ್ರಿ ಮರ್ತೋಗಿದ್ದೀನಿ ಅಂದರೆ ಮಾರ್ನಿಂಗ್ ಟೈಮಲ್ಲಿ 10 ನಿಮಿಷ ಹಾಟ್ ವಾಟರ್, ಬಿಸಿನೀರಿರಬೇಕು, ಜಾಸ್ತಿ ಬಿಸಿಯಿರಬೇಕು. ಬಿಸಿನೀರಲ್ಲಿ ನೆನೆ ಹಾಕಿಬಿಟ್ರೆ ನಿಮಗೆ 10 ನಿಮಿಷದಲ್ಲಿ ನೆಂದೋಗ್ಬಿಡುತ್ತೆ. ಒಂದು 2 ಮಿನಿಟ್ಸ್ ಅದನ್ನೆಲ್ಲ ಹೀಗೆ ಪ್ರೆಸ್ ಮಾಡೋದಕ್ಕೆ 2 ಮಿನಿಟ್ಸ್ ಆಗುತ್ತೆ, ರೆಡಿ ಆಗಿಬಿಡುತ್ತೆ ನಿಮ್ಮ ಶಾಂಪು. ಆರಾಮಾಗಿ ಸ್ನಾನ ಮಾಡ್ಕೊಳ್ಳೋದು. ಜಾಸ್ತಿ ಕಣ್ಣು ನ್ಯಾಚುರಲ್ ಆಗಿದೆ. ಶಾಂಪು ಹೇಗೆ, ಶಾಂಪುದಲ್ಲಿ ಬಂದುಬಿಟ್ಟು ಆ್ಯಸಿಡ್ ಇರುತ್ತೆ, ನಮ್ಮ ಸ್ಕಿನ್ಗೂ ಎಫೆಕ್ಟ್ ಆಗುತ್ತೆ. ಶಾಂಪು ನಾವು ಯೂಸ್ ಮಾಡೋದ್ರಿಂದ ಆ್ಯಸಿಡ್ ಇರುತ್ತಲ್ವ, ನಮ್ಮ ಸ್ಕಿನ್ ಗ್ಲೋ, ನಮ್ಮ ಮುಖದ ಗ್ಲೋನೂ ಹೋಗುತ್ತೆ ಶಾಂಪು ಯೂಸ್ ಮಾಡೋದ್ರಿಂದ. ಡ್ಯಾಂಡ್ರಫ್ ಆಗುತ್ತೆ, ವೈಟ್ ಹೇರ್ ಬರುತ್ತೆ. ಇದೆಲ್ಲ ಬರಬಾರ್ದು ಅಂದರೆ ಇದನ್ನು ಯೂಸ್ ಮಾಡಿ. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಅವ್ರಿಗೆ ಇವಾಗಲಿಂದಾನೇ ಸ್ಟಾರ್ಟ್ ಮಾಡಿಬಿಡಿ. ಅವ್ರಿಗೆ ಲೈಫಲ್ಲಿ ವೈಟ್ ಹೇರ್ 50 ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ವೈಟ್ ಹೇರ್ ಬರಲ್ಲ. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದರೆ, ಎಷ್ಟು ಚಿಕ್ಕ ಮಕ್ಕಳು ಇದ್ರೂ ಯೂಸ್ ಮಾಡೋದ್ರಿಂದ ಏನಿಲ್ಲ, ಇದರಿಂದ ಯಾವ ಸೈಡ್ ಎಫೆಕ್ಟ್ಸ್ ಆಗೋಲ್ಲ, ಯಾರಿಗೂ ಆಗೋಲ್ಲ. ಪಾಪುಗಳಿದ್ರೂ ಆರಾಮಾಗಿ ಯೂಸ್ ಮಾಡಿಬಿಡಿ. ಥ್ಯಾಂಕ್ ಯು. ನಿಮ್ಮ ವೈಟ್ ಹೇರ್ಗೆ ಮತ್ತು ಡ್ಯಾಂಡ್ರಫ್ಗೆ